ಜನಸಾಮಾನ್ಯರಿಗೆ ಆಷಾಢ ಮಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಶುಭನ ಅಶುಭನ ಅನ್ನೋದೇ ಪ್ರಮುಖ ಪ್ರಶ್ನೆಯಾಗಿತ್ತು. ಇಬ್ಬರೂ ಗುರುಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದರು, ಶುಭ ಅಶುಭ ಅನ್ನೋ ವಿಚಾರ ಬರಲ್ಲ. ಯಾವುದೇ ಒಳ್ಳೆ ಕೆಲಸಗಳನ್ನು ಮಾಡುವಾಗ ಮುಹೂರ್ತ, ದಿನ, ಗಳಿಗೆ ಅಂತ ನೋಡ್ತೀವಲ್ಲ, ಅದಕ್ಕೆ ಸಮಯ ಸಂದರ್ಭ ಕೂಡ ಬರಲ್ಲ. ಬಿಟ್ಟರೆ ನೀವು ದೇವರ ಮೊರೆ ಹೋಗೋದು ಮತ್ತು ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಕ್ಕೆ ಇದು ಸಕಾಲ. ಹಾಗಾಗಿ ದೇವರ ಮೊರೆ ಹೋಗೋದು, ಶಕ್ತಿ ದೇವತೆಗಳ ಮೊರೆ ಹೋಗೋದಕ್ಕೆ ಇದು ಸಕಾಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಇಲ್ಲಿವೇ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು, ಆಷಾಢ ಮಾಸದಲ್ಲಿ ಜನಸಾಮಾನ್ಯರೇ ಒಳ್ಳೆ ಕೆಲಸ ಮಾಡಲ್ಲ ಅಂತದ್ರಲ್ಲಿ ರಾಜಕಾರಣಿಗಳು ಏನೇ ಒಂದು ಹೆಜ್ಜೆ ಇಟ್ಟರು ಕೂಡ ಒಳ್ಳೆ ಗಳಿಗೆ, ಸಮಯ ಎಲ್ಲವನ್ನ ಕೂಡ ನೋಡ್ತಾರೆ. ಅಂಥದ್ರಲ್ಲಿ ಈಗ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಅಂತ. ಏನು ತೊಂದರೆ ಇಲ್ವಾ ಗುರುಗಳೇ ಸಂಪುಟ ವಿಸ್ತರಣೆ ಆದರೆ? ಸೊ ಈಗ ನಮ್ಮ ಭಾರತ ದೇಶ ಮತ್ತು ಕರ್ನಾಟಕ ದೇಶ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು, ಇಡೀ ದೇಶವನ್ನೇ ಗಮನ ಸೆಳೆತಕ್ಕಂಥ ಒಂದು ವಿಚಾರ. ಹಾಗಾಗಿ ಸಂಪುಟ ವಿಸ್ತರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ತೊಂದರೆ ತಾಪತ್ರೆಗಳು ಬರಲ್ಲ ಅಂತ ಏನಾದರೂ ಹೇಳಿದ್ರೆ 100% ಏನು ಬರಲ್ಲ, ಆರಾಮಾಗುತ್ತೆ. ಬಿಕಾಸ್ ಈಗ ತುಲಾ ಲಗ್ನಕ್ಕೆ 10ರಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಸೊ ಗುರುಬಲ ಇದೆ, ಗುರುಬಲ ಇರೋದ್ರಿಂದ ಅವರು ಸೇಮ್ ಆಗಿರ್ತಾರೆ. ಸೊ ಈಗ ಮಾಡ್ತಕ್ಕಂತಹ ಏನು ಅವರ ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಒಂದು ತೊಂದರೆ ತಾಪತ್ರೆಗಳು ಬರದೆ ಸರಾಗವಾಗಿ ರಾಜಕೀಯ ಕ್ಷೇತ್ರ ಅಂತಕ್ಕಂಥದ್ದು ಮುಂದುವರಿಯುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ಸಮಸ್ಯೆ ಆಗಲ್ಲ ಗುರುಗಳು ನಿಮ್ಮ ಪ್ರಕಾರ? ಈಗ ಜನಸಾಮಾನ್ಯರ ದೃಷ್ಟಿಯಲ್ಲಿ ನೋಡಿದ್ರೆ ನೀವೇನು ಶುಭ ಕಾರ್ಯಗಳನ್ನ ಮಾಡಬೇಡಿ ಅಂತೀವಿ, ಇದು ಶುಭ ಕಾರ್ಯನೇ. ಸಂಪುಟ ನಾಮಿನೇಷನ್ ಫೈಲ್ ಮಾಡುವಾಗ ಆಗ್ಲೇ ಹೇಳಿದೆ, ಯಾವುದೇ ಒಂದು ಮುಹೂರ್ತವನ್ನ, ಯಾವುದೇ ಒಂದು ಲಗ್ನ ಕಾಲವನ್ನ ನಾವು ಏನಕ್ಕೆ ಇಡ್ತೀವಿ ಅದಕ್ಕೆ ಶುಭವಾಗಿರುವಂಥ ಸಮಯ ಅಲ್ಲ ಅಂದಮೇಲೆ ಅವರು ಒಂದು ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಒಂದು ಯಾವುದೇ ಒಂದು ಸಚಿವ ಸ್ಥಾನವನ್ನು ಅಲಂಕರಿಸಬೇಕಾದ್ರೂ ಒಂದು ಇನ್ನೊಂದು ಕೆಲಸಕ್ಕೆ ಯಾವ್ದಾದ್ರು ಕೈ ಹಿಡಿಬೇಕಾದ್ರೂ ಸಹಿತ ಈ ಸಂದರ್ಭವನ್ನ ಅಂದ್ರೆ ಮುಹೂರ್ತವನ್ನ ನಾವು ಇಡಬೇಕು ಅಂತ ಅಂದಾಗ ಇದಕ್ಕೆ ನಿಷಿದ್ಧ ಕಾಲ ಅನ್ನೋದ್ರಿಂದ ಈ ಆಷಾಢ ಕಾಲವನ್ನ ಯಾರೂ ಸಹಿತ ಈ ಸಚಿವ ಸ್ಥಾನವಾಗಲಿ ಇನ್ನೊಂದಾಗಲಿ ಯಾವುದೂ ಸಹ ಈ ಸಂದರ್ಭದಲ್ಲಿ ಮಾಡೋದಿಲ್ಲ. ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ, ಈಗಿರುವಂತಹ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಜಾತಕವನ್ನು ನಾವು ಸುಮಾರು ವಾಹಿನಿಗಳಲ್ಲೂ ಸಹ ನಾವು ಹೇಳಿದ್ದೇವೆ. ಅವರು ಅತಿಯಾಗಿ ಜ್ಯೋತಿಷ್ಯವನ್ನ, ಶಾಸ್ತ್ರವನ್ನ, ಲಗ್ನವನ್ನ ಆಗೋದ್ರಿಂದ ಈ ಕಾಲಘಟ್ಟದಲ್ಲಿ ಅವರು ನೋಡಿ ಬೇಕಾದ್ರೆ ಆಷಾಢದ ಶುರು ಆಗಿದ್ದಾಗಿಂದನೂ ಸಹಿತ ಅವರು ಅಂತ ಯಾವುದೇ ಗುದ್ದಲಿ ಪೂಜೆಗಳನ್ನು ಯಾವುದು ನನ್ನ ಕಣ್ಣಂಗೆ ಅಷ್ಟಾಗಿ ಮಾಡಲಿಲ್ಲ ಅಂತ ಅನ್ನಿಸ್ತಾ ಇದೆ. ಶಂಕುಸ್ಥಾಪನೆಗಳ ಪೂಜೆಗಳನ್ನು ಯಾವುದೂ ಅಷ್ಟಾಗಿ ಮಾಡಿಲ್ಲ ಅವರು. ಇವೆಲ್ಲವೂ ಸಹ ಅವರು ಪ್ರತಿಯೊಂದೂ ಸಹ ನೀವು ಕೂತ್ಕೊಂಡ್ಬಿಟ್ರೆ ಅವರೇ ಹೇಳ್ತಾರೆ, ಇದು ಈ ನಕ್ಷತ್ರ ಅಲ್ವೇನಪ್ಪ, ಅದು ಅಲ್ಲಿ ಲಗ್ನ ಅಲ್ವೇನಪ್ಪ, ಇದು ನಂದು ಇದಲ್ವೇನಪ್ಪ, ಅವರೇ ಅನಿವಾರ್ಯ ಆಗ್ಬಿಟ್ಟಿದೆಯಾ ಅಂತೀರಾ? ಈ ಒಂದು ವರ್ಷ ಕಾಯಕ, ಇದು ಆತುರದಲ್ಲಿರುವಂಥವ್ರು, ಈಗ ನಾನು ಹೇಳುವಂಥದ್ದು ಆತುರದಲ್ಲಿರುವಂಥವ್ರು, ನಮ್ಗೆ ಅದೇ ಅದು ಇಲ್ಲಪ್ಪ, ನಮ್ಮ ಸ್ಥಾನ ನಮ್ಗೆ ಕೊಟ್ಬಿಡಿ ಈಗ ಅನ್ನೋರು ಯಾರು ಇದ್ದರೆ ಅದಕ್ಕೆ ನೋಡಯ್ಯ ನಾನು ಈ ಥರ ಹೇಳ್ತೀನಿ, ಇದ್ರ ಮೇಲೆ ನೀನು ಮಾಡಂಗಿದ್ರೆ ನಿನ್ನ ಗ್ರಾಚಾರ ನೀನು ತಗೋ ಅನ್ನೋ ಥರ ಇರ್ಬೋದೇನೋ ಹೊರತು, ಆದರೆ ಸಂಪುಟ ತೀರ್ಮಾನಗಳನ್ನಾಗಲಿ ಯಾವುದೇ ಹಂಚಿಕೆಗಳನ್ನಾಗಲಿ ಈ ಕಾಲದಲ್ಲಿ ನನ್ನ ಪ್ರಕಾರ DK ಶಿವಕುಮಾರ್ ಮುಖಾಂತರದಲ್ಲಿ ಹೋದರೆ ಮಾಡಲ್ಲ ಅವ್ರು. ಯಾಕೆಂದರೆ ಇದಕ್ಕೆಲ್ಲ ಮಹತ್ವಗಳು ಕೊಡ್ತಾರೆ. ತುಂಬ ಲಗ್ನ, ಸಮಯ, ಕಾಲ ನೀವು ನಿಂತ್ಕೊಂಡ್ರೆ ಅವರೇ ಹೇಳ್ಬಿಡ್ತಾರೆ, ಈ ಟೈಮ್ ಇದು ನಕ್ಷತ್ರವನಪ್ಪ, ಈ ಥರ ಚೆನ್ನಾಗಿಲ್ವನಪ್ಪ, ಅವರೇ ಹೇಳ್ಬಿಡ್ತಾರೆ. ಈ ಥರದ್ದು ಇರೋದ್ರಿಂದ ನನ್ನ ಪ್ರಕಾರದಲ್ಲಿ ಆಷಾಢವನ್ನು ಯಾರೂ ಈ ಥರ ಲಗ್ನಕ್ಕೆ ಸಮಯಕ್ಕೆ ನಾವು ದಿನಗಳನ್ನು ನಾವು ನೋಡ್ತೀವಿ, ಸಮಯಗಳನ್ನು ನೋಡ್ತೀವಿ, ಇಂಥದ್ದು ವಿಶೇಷವಾಗಿ ತಿಳ್ಕೊಬೇಕು. ಕೆಲವು ವಾಹನ ತೆಗೆದುಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದಾಗ ಇನ್ನು ಸಂಪುಟದ ರಚನೆಗಳಾಗಲಿ ಅಥವಾ ಸಚಿವ ಸ್ಥಾನಗಳಲ್ಲಾಗಲಿ ಇದರಲ್ಲಿ ಮಾಡೋದು ಅಷ್ಟು ಒಳಿತಲ್ಲ. ದೀರ್ಘಕಾಲದ ಅಡೆತಡೆಗಳಿಲ್ಲದೆ ನಾವು ಅದನ್ನು ನಿಭಾಯಿಸುವಂಥದ್ದು ಇದಕ್ಕೆ ಈ ಕಾಲಘಟ್ಟದಲ್ಲಿ ಶುರುವಾದರೆ ಅದು ಒಳ್ಳೆಯದಲ್ಲ. ಪ್ರತಿಯೊಂದಕ್ಕೂ ಪರಿಹಾರ ಇರ್ತದೆ, ಪರಿಹಾರ ಮಾಡ್ಕೊಂಡು ಮಾಡ್ಬೇಕು. ಪರಿಹಾರ ಅನ್ನೋದು ಕೊಟ್ಟಿರ್ತಾನೆ, ಒಳ್ಳೆದು ಕೆಟ್ಟದ್ದು ಎರಡೂ ಇರ್ತದೆ. ಋಷಿಗಳು ಮಾಡುವಾಗ ಒಳ್ಳೇದು ಕೆಟ್ಟದ್ದು ಎರಡೂ ಮಾಡಿರ್ತಾರೆ. ಈಗ ಒಂದು ಲವ್ ಮ್ಯಾರೇಜ್ ಆಗಬೇಕಾಗತ್ತೆ, ಹುಡುಗಿ ಅವ್ರು ಓಡೋಗ್ಬೇಕು, ಅವ್ರು ಆಷಾಢ ಕಾಯ್ಕೊಂಡು ಕೂತ್ಕೊಳ್ಳಲ್ಲ, ಅವ್ರು ಓಡೋಗ್ಬಿಡ್ತಾರೆ. ಸೊ ಅದರಿಂದ ಏನಂತಂದರೆ ಅಲ್ಲಿ ಏನು ಆಗುತ್ತೆ, ಹಾಗಾದ್ರೆ ಅವ್ರಿಗೇನು ಆಗಲ್ವಾ ಅಂದರೆ ಅದಕ್ಕೆ ಪರಿಹಾರ ಅಂತಿರುತ್ತೆ. ಅದಕ್ಕೆ ಈಗ ಮರುಮಾಂಗಲ್ಯ ನೋಡಿದ್ದೀವಿ. ಈಗ ಅಕಸ್ಮಾತ್ ಸಂಪುಟ ರಚನೆ ಏನಾದರೂ ಕೂಡ ಲೀಗಲ್ ಇವತ್ತು ಮಾಡಿದ್ರೆ ಅವರು ಇನ್ನೊಂದಿನ ಕೂತ್ಕೊಂಡು ಅದನ್ನು ಸಿಗ್ನೇಚರ್ ಯಾವುದೋ ಒಂದು ಬ್ಯಾಲೆನ್ಸ್ ಬಿಟ್ಟಿರ್ತಾರೆ. ಇವತ್ತು ನಾವೇನು ಮಾಡ್ತಾರೆ, ನಮ್ಗೆ ಕೇಳ್ತಾರೆ, ಸರ್ ಇವತ್ತು ಸೈಟ್ ರಿಜಿಸ್ಟರ್ ಆಗಬೇಕು, ಭಾಳ ಅರ್ಜೆಂಟ್ ಇದೆ ಅಂತಂದಾಗ ಏನು ಮಾಡ್ತೀವಿ ನಾವು, ರಿಜಿಸ್ಟರ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಅಮೌಂಟನ್ನು ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಳ್ಳಿ, ಕೊನೆಯಲ್ಲಿ ನೀವು ಅದನ್ನು ಇನ್ನೂ ಒಳ್ಳೆ ದಿನ ಬಂದಾಗ ಅದನ್ನು ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದರಿಂದ ಪ್ರತಿಯೊಂದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರ್ತದೆ. ಸೊ ಆಷಾಢ ಮಾಸದಲ್ಲಿ ಈ ಕೆಲವ್ರಿಗೆ ಏನೋ ಒಂದು ಕೆಲವ್ರು ಬಡತನದಲ್ಲಿ ಇರ್ತಾರೆ, ಅವರೆಲ್ಲ ಫಾರಿನ್ಗೆ ಹೋಗ್ಬೇಕಾಗಿರುತ್ತೆ, ಆ ಮಕ್ಕಳು ಮದುವೆ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕಾಗಿರತಕ್ಕಂಥ ಪರಿಸ್ಥಿತಿನೂ ಇರ್ಬೋದು. ಹಾಗಂತೇಳಿ ಶಾಸ್ತ್ರ ಏನು ಹೇಳುತ್ತೆ, ಪಂಚಾಂಗ ಏನು ಹೇಳುತ್ತೆ ತಿಳ್ಕೊಳ್ಳಿ. ಪಂಚಾಂಗದಲ್ಲಿ ಫಸ್ಟ್ ಪೇಜ್ ಹೇಳ್ತದೆ, ಮುಹೂರ್ತ ಚಿಂತಾಮಣಿ,
ಪಂಚಾಂಗ ಚೆನ್ನಾಗಿಲ್ಲ, ತಿಥಿವಾರ ನಕ್ಷತ್ರ ಚೆನ್ನಾಗಿಲ್ಲ ಅಂತೇಳಿ ಯಾವುದೇ ಶುಭ ಕಾರ್ಯಗಳನ್ನು ಮುಂದಕ್ಕೆ ಹಾಕಬಾರ್ದು. ಅದರಲ್ಲೂ ಧಾರ್ಮಿಕ ಕಾರ್ಯಗಳನ್ನು ಆಗಲಿ ಅಥವಾ ಇಂಥ ರಾಜಕೀಯ ಕ್ಷೇತ್ರಗಳ ಕಾರ್ಯಗಳನ್ನಾಗಲಿ, ವಿಶೇಷವಾಗಿ ವಿವಾಹದಂಥ ಕಾರ್ಯಗಳನ್ನು ನೀವು ಮುಂದಕ್ಕೆ ಹಾಕಬೇಡಿ ಅಂತ ಪಂಚಾಂಗದಲ್ಲಿ ಮುಹೂರ್ತ ಚಿಂತಾಮಣಿಯಲ್ಲಿ 3ನೇ ಅಧ್ಯಾಯದಲ್ಲಿ ಬರೆದ್ಬಿಟ್ಟಿದ್ದಾರೆ ಅವರು. ಯಾವುದೇ ಕಾರಣಕ್ಕೂ ಪಂಚಾಂಗ ಚೆನ್ನಾಗಿಲ್ಲ ಅಂತ ಹೇಳಿ ಶುಭ ಕಾರ್ಯ ಮುಂದಕ್ಕೆ ಹಾಕಬಾರ್ದು. ಯಾಕಂದರೆ ಈಗ ನಾವು ಒಂದು ಫಾರಿನ್ಗೆ ಹೋಗ್ಬೇಕಾಗುತ್ತೆ, ಮಕ್ಕಳು ಮದುವೆ ಮಾಡಿಕೊಂಡು ಆಷಾಢ ಅಂತ ಅವ್ರು ನಮಗೇನು ಟೈಮ್ ಕೊಡ್ತಾರಾ? ಕೊಡಲ್ಲ. ಅವಾಗ ಏನು ಮಾಡಬೇಕು, ನೀವು ಏನು ಪೇಪರ್ ವರ್ಕ್ ಬೇಕಾದ್ರೆ ಮಾಡ್ಕೊಂಡು ಎಲ್ಲ ರೀತಿ ಮಾಡ್ಕೊಂಡು ಇನ್ನೊಂದು ಮುಹೂರ್ತ ಅಂತ ಬಂದಾಗ, ಒಳ್ಳೇದು ಮುಹೂರ್ತ ಬಂದಾಗ ಇನ್ನೊಂದು ವಿಧಿವಿಧಾನಗಳನ್ನು ಮಾಡ್ಕೊಳ್ತಕ್ಕಂಥ ಅವಕಾಶಗಳು ಇರ್ತದೆ ಅಂತ. ಈಗ ನಮ್ಗೆ ಟಿ ವಿ ಲೈವ್ ಕರೀತಾರೆ. ಸೊ ಕರೆಯುವಾಗ ನಾವೇನು ಮಾಡ್ತೀವಿ, ಇಲ್ಲಿ ಬರಬೇಕಾದ್ರೆ ನಾವು ಅವತ್ತು ಮಂಗಳವಾರ ಶೇವ್ ಮಾಡೋಂಗಿಲ್ಲ, ಮಂಗಳವಾರ ದಿನ ನಾವು ಹೇರ್ ಕಟ್ ಮಾಡಬಾರ್ದು, ಶೇವ್ ಮಾಡಬಾರ್ದು ಅಂತ ಇರ್ತದೆ. ಅದು ಒಂದು ಅಶುಭನೇ. ಹಾಗಿದ್ರೆ ಲೈವ್ ಟಿ ವಿ ಬರುವಾಗ ಶೇವ್ ಮಾಡಿದೆ ಹಂಗೆ ನಾವು ಮುಚ್ಚುಚ್ಚಾಗಿ ಬರೋಂಗಿಲ್ವಲ್ಲ ನಾವು. ಆವಾಗ ಏನು ಮಾಡಬೇಕು, ಮಾಡ್ಕೊಬರ್ಬೇಕಾಗತ್ತೆ. ಅದಕ್ಕೇನು ಪರಿಹಾರ ಅಂದರೆ, ಮುಂದಿನ ಒಳ್ಳೆ ದಿನಗಳಲ್ಲಿ ನಾವು ಪರಿಹಾರ ಮಾಡ್ಕೋಬೇಕು. ಅಥವಾ ಕೆಲವು ದಾನ ಧರ್ಮಗಳು ಹೇಳಿದ್ದಾರೆ, ಅದನ್ನು ಮಾಡ್ಕೊಂಡು ನಾವು ಪಂಚಕ ನೋಡಿಕೊಂಡು ಸಂಬಂಧಪಟ್ಟ ದಾನಗಳನ್ನು ಮಾಡ್ಕೊಳ್ಬೇಕೆ ವಿನಃ ಪ್ರತಿಯೊಂದು ಕಾರ್ಯಕ್ಕೂ ಮಾಡಿದ್ರೆ ಏನೂ ಆಗಲ್ಲ. ಒಂದೇ ಒಂದು ಮಾತ್ರ ಶುಭ ತೋರಿಸ್ತಾ ಇದೆ, ಕರೆಕ್ಟಾಗಿ ತೋರಿಸ್ತಾ ಇದ್ದೀರಿ ನೀವು. ಅಲ್ಲಿ ಸ್ಕ್ರೀನಲ್ಲಿ ಏನು ಬರ್ತಾ ಇದೆ ಅಂದರೆ, ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಸೇರಿದ್ರೆ ಕಂಟಕನ ಅಂತ ತೋರಿಸ್ತಿದ್ರಿ. ಅದು ಸತ್ಯ, ಅದು 100% ಸತ್ಯ. ಕಂಟಕ ಹೌದೌದು. ಯಾಕೆಂದರೆ ಯಾವಾಗ ಹೆಣ್ಣು ಗಂಡು ಸರಿಯಾದ ಸಮಯದಲ್ಲಿ ಸೇರಲ್ವೋ ಅಂತಹವರಿಗೆ ಪ್ರತಿ ತಿಂಗಳಲ್ಲಿ ಅವಳು ಪ್ರೆಗ್ನೆಂಟ್ ಆದಾಗ ತಾಯಿ ತಂದೆಗೆ ಏನಾದರೂ ಕಂಟಕ ಆಗಿದರೆ, ಈ ಅವಳು ಪ್ರೆಗ್ನೆನ್ಸಿ ಆದಾಗಿನ 4 ತಿಂಗಳಲ್ಲೇ ಇದುವರೆಗೂ ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥವ್ರು 4 ತಿಂಗಳು ಬಸರಲ್ಲಿ ತಾಯಿ ಸತ್ತೋಗ್ತಾಳೆ, ಇಲ್ಲ ತಂದೆ ಸತ್ತೋಗ್ತಾರೆ. ಎಲ್ರಿಗೂ ಕೂಡ ಕಂಟಕ ಬಂದಿರೋದೇ 4ನೇ ತಿಂಗಳಲ್ಲಿ. ಇವತ್ತಂದರೆ ಯಾವಾಗ ಅವಳು ಹಸಿವು, ಅದಕ್ಕೆ ನಾವು ನಿಷೇಕ ಅಂತ ಕರಿತೀವಿ, ಗರ್ಭಧಾರ ಮುಹೂರ್ತ ಅಂತ ಕರಿತೀವಿ. ಆ ಗರ್ಭಧಾರ ಮುಹೂರ್ತ ಏನಾದರೂ ವ್ಯತ್ಯಾಸ ಆದರೆ ಅಥವಾ ಇಂಥ ಮಾಸಗಳಲ್ಲಿ ವ್ಯತ್ಯಾಸ ಆದಾಗ ಅವಳು ಗರ್ಭವತಿ ಆದರೆ 4ನೇ ತಿಂಗಳಲ್ಲಿ ಯಾರಾದರೂ ಪ್ರೆಗ್ನೆನ್ಸಿ ಆಗಿದ್ದಾಗ, ತಂದೆ ಮರಣಕ್ಕೀಡಾಗಿದ್ದರೆ ಅವಳು ಪ್ರೆಗ್ನೆನ್ಸಿ ಆಗಿದ್ದರೆ 3-4 ತಿಂಗಳಲ್ಲೇ ತಾಯಿ ತಂದೆ ಯಾರಿಗೆ ಬೇಕೋ ಕಂಟಕ ಬರ್ಬೋದು. ಅದಕ್ಕೆ 4ನೇ ತಿಂಗಳು ಬಹಳ ಇಂಪಾರ್ಟೆಂಟ್ ಅಂತ ಕರೀತಾರೆ. ಪ್ರೆಗ್ನೆಂಟ್ ಆದಾಗ ಇವೆಲ್ಲ ನೋಡಿ, ಈ ತರ ಎಲ್ಲ ಸುಮ್ಮನೆ ನಿಮ್ಗೆ ಗೊತ್ತಿದ್ರೆ ಮಾತಾಡಿ. ನಿಮ್ಗೆ ಗೊತ್ತಾ ರೀ? ನಿಮ್ಗೆ ಗೊತ್ತಾ ಒಂದೇನಾಗುತ್ತೆ ನಿಮ್ಗೆ ಗೊತ್ತಾ? ಒಂದ್ ನಿಮಿಷ ರೀ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಏನಾಗತ್ತಂದ್ರೆ ಜನಗಳಿಗೆ ಅದು ಗಾಬರಿ ತರ ಆಗ್ಬಿಡುತ್ತೆ. ಗಾಬರಿ ಅಲ್ಲ, ನಿಮ್ಗೆ ಗೊತ್ತಿದ್ಯಾ? ನಿಮ್ಗೆ ಗೊತ್ತಾ ವಿಚಾರ ಗೊತ್ತಾ? ನಿಮ್ಗೆ ಪರಾಶರ ಓದಿದ್ದೀರಾ? ನಿಮ್ಗೆ ಗೊತ್ತಿದ್ಯಾ? ನಿಮ್ಗೆ ಗೊತ್ತಿದ್ರೆ ಮಾತಾಡ್ಬೇಕು. ನಾನು ಬೇಕಾದ್ರೆ ಕೊಡ್ತೀನಿ. ಏನಂತೆ, ನಾನು ಓದಿರೋದು ಅದು, ನಾನು ಮಾಡಿರೋದೇ PhD ಇನ್ ಸಂತಾನದಲ್ಲಿ. ಹಾಗಾಗಿ ಯಾವುದೇ ಪ್ರೆಗ್ನೆನ್ಸಿ ಆದಾಗ, ಈಗ 4ನೇ ತಿಂಗಳಲ್ಲಿ ಪ್ರೆಗ್ನೆನ್ಸಿ ಆದಾಗ ನಿಷೇಕ ಮುಹೂರ್ತ ಏನಾದರೂ ತೊಂದರೆ ಆದರೆ, ಗರ್ಭಧಾರ ತೊಂದರೆ ಆದರೆ 4ನೇ ತಿಂಗಳಲ್ಲೇ ತಂದೆಗಾಗಲಿ ತಾಯಿಗಾಗಲಿ ಕಂಟಕ ಅನ್ನೋದು ಗೊತ್ತಾಗ್ತದೆ. ಅದು ಬಯಕೆನೂ 4ನೇ ತಿಂಗಳಲ್ಲೇ ಬರೋದು. ತಾಯಿ ತಂದೆ ಕಂಟಕ ಆದರೂ ಕೂಡ ನಿಜಾನೇ. ಆದ್ದರಿಂದ ನೀವೇನು ತೋರಿಸ್ತಾ ಇದ್ದೀರಿ ಸ್ಕ್ರೀನಲ್ಲಿ, ಆಷಾಢ ಮಾಸದಲ್ಲಿ ಏನಾದರೂ ಕಂಟಕನ ಸೇರಿದ್ರೆ ಕಂಟಕ, ಹೌದು ಸೇರಿದ್ರೆ ಕಂಟಕನೇ. ಆದ್ದರಿಂದ ಸೇರುವುದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ಥರ ಅಕಸ್ಮಾತ್ ಏನಾದರೂ ಅನಿವಾರ್ಯಗಳು ಬಂದಾಗ, ಸೇರಲೇಬೇಕು ಅಂತ ಬಂದಾಗ ಮುಹೂರ್ತದಿರ್ತದೆ, ಗರ್ಭದಾನ ಅಂತ ಮುಹೂರ್ತ ಇರ್ತದೆ, ನಿಷೇಕ ಅಂತ ಮುಹೂರ್ತ ಇರುತ್ತೆ. ಎರಡನ್ನೂ ಕೂಡ ನೀವು ನೋಡಿಕೊಂಡು ಅದನ್ನು ಮುಂದುವರಿಸಬೇಕು. ಆದರೆ ಏನು ಸ್ಕ್ರೀನಲ್ಲಿ ಪಾಯಿಂಟ್ ಇದೆಯೋ ಅದು ಸತ್ಯ ಅಂತ ಹೇಳಲಿಕ್ಕೆ ಅದನ್ನು ಪ್ರಯತ್ನ ಮಾಡಿ. ಗುರುಗಳೇ, ನಿಮ್ಮ